ಅಯ್ಯೋ, RX ಗಾಡಿ ಗುರು, ಇದೊಂದು ಟ್ರೆಂಡ್ ಆಗ್ತಿದೆ ಇವಾಗ. RX ಗಾಡಿ ತಗೊಳ್ಳೋದು, ಮಾಡಿಫೈ ಮಾಡಿಸ್ಕೊಳ್ಳೋದು, ಹುಚ್ಚ ನಾಯಿಗಳು ಓಡಿಸೋದು ಸಿಟಿ ಒಳಗಡೆ. ಗಾಡಿ ಕ್ರೇಜ್ ಇರಬೇಕು, ಇಲ್ಲ ಅಂತ ಹೇಳಲ್ಲ, ತಪ್ಪಲ್ಲ ಅದು. ಅಂಡ್ ಹಳೆ ಗಾಡಿಗಳಿಗೆ ಬೆಲೆ ಕೊಡ್ಬೇಕು, ಅದನ್ನು ಇಲ್ಲ ಅಂತ ಹೇಳಲ್ಲ. ಬಟ್ ಆ ಗಾಡಿ ಪವರ್ ಇಟ್ಕೊಂಡು ಅದನ್ನ ಮಿಸ್ಯೂಸ್ ಮಾಡ್ಕೊಬಾರ್ದು ಸಿಟಿ ಒಳಗಡೆ. ಅಂದ್ರೆ ಆ ಗಾಡಿನ ಸಿಟಿ ಒಳಗಡೆನೂ ರ್ಯಾಶ್ ನೀವು ಓಡಿಸೋದು ಏನಕ್ಕೆ ಅಂದ್ರೆ, ಆಬ್ವಿಯಸ್ಲಿ ಎಕ್ಸಾಸ್ಟ್ ನೋಟ್ ನ ಕೇಳ್ಬೇಕು ಜನಗಳೆಲ್ಲ ನಿಮ್ ಗಾಡಿನ. ಅದಕ್ಕೋಸ್ಕರನೇ ನೀವು ಫಾಸ್ಟ್ ಓಡಿಸೋದು. A few moments later. ನೋಡಿ, ಈ ಹುಚ್ಚತನನೇ ಬೇಡ ಅಂತ ಹೇಳಿದ್ ನಾನು. ನೋಡಿ 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 ನೋಡಿ, ಏನಕ್ಕೆ ಅಷ್ಟು ರ್ಯಾಶ್ ಓಡಿಸ್ತಾರದು? ಏನಕ್ಕೆ ಕೇಳಿ, ಅವನು ಎಕ್ಸಾಸ್ಟ್ ನೋಟ್ನ ನಾವೆಲ್ಲ ಕೇಳಬೇಕು ಅನ್ನೋ ಒಂದೇ ಒಂದು ಹುಚ್ಚತನದಿಂದ ಆ ಥರ ಓಡಿಸ್ತಾ ಇರೋದು. ನೋಡಿ, ಸುಮ್ಮನೆ ರೇವ್ ಮಾಡೋದು ಗಾಡಿನ. ನೋಡಿ, ಆ ಥರ ಓಡಿಸೋ ಜಾಗನ ಇದು? ನಿಮ್ ಗಾಡಿದು ಎಕ್ಸಾಸ್ಟ್ ನೋಟ್ನ ಪಬ್ಲಿಕ್ ಎಲ್ಲ ಕೇಳಬೇಕು ಅನ್ನೋ ಹುಚ್ಚತನದಲ್ಲಿ ಗಾಡಿನ ಹುಚ್ಚರ ತರ ಓಡಿಸ್ಬಿಟ್ಟು ಗಾಡಿ ವ್ಯಾಲ್ಯೂನ್ ಕಮ್ಮಿ ಮಾಡ್ತಿದ್ದೀರಾ ನೀವು. KTM, ಡ್ಯೂಕ್ಗಳೆಲ್ಲ ಏನೋ ಚಪ್ಪರಿ ಬೈಕ್ಗಳು ಅನ್ಸ್ಕೊಂಡಿರೋದು ಅಂದ್ರೆ ರೈಡರ್ಗಳಿಂದ. ಗಾಡಿಗಳು ಯಾವ್ದು ಚಪ್ಪರಿಗಳಲ್ಲ, ಅದನ್ನ ಓಡಿಸೋ ರೈಡರ್ಗಳು ಇರ್ತಾರಲ್ಲ, ಅವ್ರ ಚಪ್ಪರಿಗಳು ತರ ಓಡಿಸೋದ್ರಿಂದ ಗಾಡಿ ವ್ಯಾಲ್ಯೂ ಕಮ್ಮಿ ಆಗ್ತಿದೆ.